ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೋಡಿ, ಇವತ್ತು ನುಗ್ಗೆ ಸೊಪ್ಪು ಬೇಳೆ ಹಾಕಿ ನಾನು ಸಾಂಬಾರು ಮಾಡಿದ್ದೀನಿ. ಸಕ್ಕತ್ತಾಗಿದೆ, ಟೇಸ್ಟ್ ಕೂಡ ತುಂಬ ರುಚಿಯಾಗಿದೆ. ನೀವು ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನು ಒಂದು ಬೌಲಷ್ಟು ಬೇಳೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಬೇಳೆ ಎಲ್ಲ ವಾಶ್ ಆದಮೇಲೆ ಒಂದು ಬೆಳ್ಳುಳ್ಳಿ ಬಿಡಿಸಿರೋದನ್ನ ಹಾಕೋತಾ ಇದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಗಡ್ಡೆಯಷ್ಟು ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ. 1-2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕೋತಾ ಇದ್ದೀನಿ ಕಟ್ ಮಾಡಿರೋದನ್ನ. ಇದನ್ನೆಲ್ಲ ಹಾಕ್ಕೊಂಡು 1-2 ಲೋಟ ಅಷ್ಟು 1-2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾನು. ನೋಡಿ, ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದೆಲ್ಲ ಬೇಯಿಸ್ಕೊಳ್ಳೋಣ. ಅದೆಲ್ಲ ಬೇಯೋ ಹೊತ್ತಿಗೆ ನೋಡಿ, ನಾನು ನುಗ್ಗೆ ಸೊಪ್ಪನ್ನ ನೀಟಾಗಿ ಬಿಡಿಸಿಕೊಂಡಿದ್ದೀನಿ, ಕಡ್ಡಿ ಇಲ್ದಿರೋ ಥರ. ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ. ಅದೇ ರೀತಿ ಮತ್ತು ಇನ್ನೊಂದು ಸೈಡು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದ್ದ ಕೂಡಲೇ ಸಾಸಿವೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ನಾನು ಸಾಸಿವೆ ಎಲ್ಲ ಸಿಡ್ದಿದ್ದ ಕೂಡಲೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಒಂದೆರಡು ರೆಕ್ಕೆಯಷ್ಟು ಕರಿಬೇವು ಹಾಕ್ಕೋತಾ ಇದ್ದೀನಿ. ನಾನು ಜೀರಿಗೆ ಹಾಕ್ಕೋತಾ ಇಲ್ಲ, ಜೀರಿಗೆ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಹಾಗೆ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಏನು ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಆ ನುಗ್ಗೆ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ನೋಡಿ, ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ನೋಡಿ, ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲ ಫ್ರೈ ಆಗಿದ ಕೂಡಲೇ ನಾವು ಏನು ಬೇಯಿಸ್ಕೊಂಡಿದ್ವಿ, ಬೇಳೆ, ಈರುಳ್ಳಿ, ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರೋ ಮಿಕ್ಸ್ನ ಹಾಕ್ಕೊಳ್ಳೋಣ. ಇದಕ್ಕೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಮಸಿಯೋ ಕಲ್ಲಲ್ಲಿ ನೀಟಾಗಿ ಮಸ್ಕೊಳ್ಳೋಣ. ನೋಡಿ, ಯಾವ ರೀತಿ ಬಿಸಿ ಇರುತ್ತೆ, ಸ್ವಲ್ಪ ಬಿಗಿಯಾಗಿ ಇಟ್ಕೊಂಡು ಮಸ್ಕೊಳ್ಳಿ. ಸ್ಟವ್ ಮೇಲೇ ಸಣ್ಣ ಉರಿ ಮಾಡಿಕೊಂಡು. ನೋಡಿ, ಆಲ್ಮೋಸ್ಟ್ ನಾನು ಚೆನ್ನಾಗಿ ಮಸ್ದಿದ್ದೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ನೋಡಿ, ನೀರು ಬೇಕು ಆದರೆ ನೀವು ಸೇರಿಸ್ಕೊಳ್ಳಿ. ಈಗ ಸಾಲ್ಟ್ ರುಚಿಗೆ ಉಪ್ಪೆಸಬೇಕು ನೋಡಿಕೊಂಡು ಉಪ್ಪೆಲ್ಲನೂ ಹಾಕ್ಕೊಳ್ಳಿ. ಈಗ ಒಂದು ಕುದಿ ಕೊಡೋಣ. ಕುದಿ ಕೊಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೀವು ಸಹ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಬಾಯ್.